ರಸ್ತೆ ಗುಂಡಿಗಳ ಬಗ್ಗೆ ಐಟಿ ಸಂಸ್ಥೆಗಳ ಅಸಮಾಧಾನದ ಹಿನ್ನೆಲೆ ರಸ್ತೆ ಸುಧಾರಣೆಗಳ ಬಗ್ಗೆ ಗಮನ ಹರಿಸಿದ ರಾಜ್ಯ ಸರ್ಕಾರ ಇವತ್ತು ಸಂಜೆ ಸಚಿವರು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಸಿಎಂ ರಸ್ತೆ ಗುಂಡಿ ಮೂಲ ಸೌಕರ್ಯಗಳ ಸಮಸ್ಯೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಬೆಂಗಳೂರು ನಗರದ ಕಡೆಗೆ ಗಮನ ಹರಿಸಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬಹಳ ಚರ್ಚೆ ಆಗಿತ್ತು ಈ ವಿಚಾರ. ಒಂದಷ್ಟು ದೊಡ್ಡ ದೊಡ್ಡ ಕಂಪನಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರಸ್ತೆ ಗುಂಡಿಗಳ ಬಗ್ಗೆ ಐಟಿ ಸಂಸ್ಥೆಗಳ ಅಸಮಾಧಾನ ಹೊರ ಹಾಕಿತ್ತು. ಈ ಥರ ರಸ್ತೆಯಲ್ಲಿ ಗುಂಡಿ ಇದ್ದರೆ ಬೆನ್ನು, ಕೈಕಾಲು, ಸೊಂಟ ಎಲ್ಲ ಮುರ್ಕೊಂತೀವಿ ಅಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿತ್ತು. ಸೊ ರಸ್ತೆ ಸುಧಾರಣೆಗಳ ಬಗ್ಗೆ ಗಮನ ಹರಿಸಿದೆ ಈ ಮುಖಾಂತರವಾಗಿ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ ಸಚಿವರು ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸಿಎಂ ರಸ್ತೆ ಗುಂಡಿ ಮೂಲ ಸೌಕರ್ಯಗಳ ಸಮಸ್ಯೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡುವ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಮೆಟ್ರೋದಲ್ಲಿ ಸಂಚರಿಸಿದ್ರು. ಐಟಿ ಉದ್ಯೋಗಿಗಳ ಜೊತೆಗೆ 1 to 1 ಅವರೇ ಮಾತಾಡಿದ್ದಾರೆ. ಏನು ಸಮಸ್ಯೆ ಇದೆ, ಹೇಗೆ ಅಂತ. ನೋಡಿ, ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ, ಇನ್ನೊಂದು ಕಡೆಯಲ್ಲಿ ರಸ್ತೆ ನೋಡಿದ್ರೆ ಈ ಥರ. ನಿಮಗೆ ಆ ರಸ್ತೆ ಈ ರಸ್ತೆ ಅಂತ ಅಲ್ಲ, ಮುಖ್ಯ ರಸ್ತೆಗಳಲ್ಲೇ ಈ ಥರದ್ದು ಗುಂಡಿಗಳಿದೆ. ಬಿದ್ದು ಯಾರಾದರೂ ಕೈಕಾಲು ಮುರ್ಕೊಂಡು ಜೀವ ಹೋದ್ರೂ ಇವ್ರುಗಳಿಗೆ ಗೊತ್ತಾಗಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೆ. ಎಷ್ಟೋ ಜನ ಸೊಂಟ ಕೈಕಾಲು ಮುರ್ಕೊಂಡಿದ್ದಾರೆ ಆಲ್ರೆಡಿ, ಆದ್ರೂ ಜನ ಹಿಡಿಶಾಪ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇವ್ರು ಯಾವಾಗ IT ಕಂಪ್ನಿಯವ್ರು ತಿರುಗಿ ಬಿದ್ದರೋ, ಅಸಮಾಧಾನವನ್ನು ಹೊರಗೆ ಹಾಕಿದ್ರೋ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು, ಆಗ ಇವ್ರಿಗೆ ಚುರುಕು ಮುಡ್ತು. ಇಲ್ಲಿವರೆಗೂ ಜನಸಾಮಾನ್ಯರು ಬಾಯಿ ಪಡ್ಕೊಳ್ತಾ ಇದ್ರು, ಅಲ್ಲಿವರೆಗೂ ಎಚ್ಚೆತ್ಕೊಂಡಿರಲಿಲ್ಲ. ಯಾವಾಗ IT ಕಂಪನಿಯವರು, ದೊಡ್ಡ ದೊಡ್ಡ ಕಂಪನಿಯವರು ಅಸಮಾಧಾನ ಹೇಳಿದ್ರು, ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗೋಕ್ಕೆ ಶುರು ಆಯಿತು. ಈಗ ಎಚ್ಚೆತ್ಕೊಂಡಿದ್ದಾರೆ, ಫೈನಲಿ ಎಚ್ಚೆತ್ಕೊಂಡಿದ್ದಾರಲ್ಲ ಅನ್ನೋದು ಒಂದೇ ಖುಷಿ. ಈಗ ಮೀಟಿಂಗ್ ಏನೋ ಇಟ್ಕೊಂಡಿದ್ದಾರೆ. ನವೆಂಬರ್ ಒಳಗಡೆ ಎಲ್ಲ ಸರಿ ಮಾಡ್ತೀವಿ ಅಂತ DCM ಡೆಡ್ಲೈನ್ ಕೊಟ್ಟಿದ್ರು. ನವೆಂಬರ್ ಒಳಗಡೆ ಅದೇನು ಸರಿ ಮಾಡ್ತಾರೋ, ಅದೇನು ಕತೆಯೋ ಗೊತ್ತಿಲ್ಲ. ಆದರೆ ಸೀರಿಯಸ್ ಆಗಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ.